ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸವಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಂಗಿದು ಬೇಕಿತ್ತ ಮಗನೇ? ಪುನೀತ್ ಕೆರೆಹಳ್ಳಿಯವರೇ, ಯಾಕೆ ಸರ್ ಹಿಂಗೆ ಮಾಡ್ಕೊಂಡ್ರಿ? ಬೇಡ 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 ಅಂದರು ಬಂದು 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 ಬೀಳ್ತೀರಲ್ಲ ಸರ್. ನಿಮ್ಮ ಮರ್ಯಾದೆ ಆಲ್ರೆಡಿ 3 ಕಾಸಿಗೆ ಹರಾಜಾಗಿದೆ ಎಲ್ಲ ಕಡೆ, ಆಯಿತಾ? ಮೊನ್ನೆ ನೋಡಿದ್ರೆ ಜೋರಾಗಿ ಚಾಲೆಂಜ್ ಹಾಕಿದ್ರಿ. ಮಹೇಶ್ ಶೆಟ್ಟಿ ತಿಮ್ರೋಡಿ ಗಂಡಸೇ ಅಲ್ಲ, ಷಂಡ. ಏನು ಸ್ವಾಮಿ ಹಂಗಂದ್ರೆ? ಷಂಡ್ರ ಥರ ಮೊನ್ನೆ ಕಾರ್ ಮೇಲೆ ಹತ್ತು ನಿಂತ್ಕೊಂಡಿದ್ರಿ ಉಜ್ರೆನಲ್ಲಿ. ಉಜ್ರೆ ಅಲ್ಲ, ಉಜ್ರೆ ಬಾರ್ಡ್ರವರೆಗೂ ಬಂದ್ರೋ ಇಲ್ವೋ ಅದು ಗೊತ್ತಿಲ್ಲ ನಮಗೆ. ಆಮೇಲೆ ನೋಡಿದ್ರೆ ಬಸ್ಸಲ್ಲಿ ಕೂತ್ಕೊಂಡವರು 2 ಮಿನಿಟ್ ಕೂಡ ನೀವು ಇರಲಿಲ್ಲಪ್ಪ. ನೀವು ಗಂಡಸು ತಾನೆ, ಮೀಸೆ ಎಲ್ಲ ಇದೆ ಅಲ್ವಾ ನಿಮಗೆ, ಗಂಡಸು. ನಮ್ಮ ಶೆಟ್ರಿಗೆ ನೀವು ಆ ಥರ ಎಲ್ಲ ಹೇಳಿ ಎಲ್ಲೋ ಕೂತ್ಕೊಂಡು 4 ಗೋಡೆ ಮಧ್ಯದಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿ ಬಿಟ್ಬಿಟ್ಟು ಮಹೇಶ್ ಶೆಟ್ಟಿ ಗಂಡಸ ಅಂಥವನು ಇಂಥವನು ಬಾಯಿಗೆ ಬಂದ. ಅವ್ರಿಗೆ ಏಜ್ ಏನು ಸರ್? ಅವ್ರ ಏಜ್ ಏನು, ನಿಮ್ಮ ಏಜ್ ಏನು? ಅವರು ಹೋರಾಟಕ್ಕೆ ಅಂತ ನಿಂತಾಗ ನೀವು ಫಸ್ಟ್ ಆಫ್ ಆಲ್ ನೀವು ಹುಟ್ಟೇ ಇರಲಿಲ್ಲ. ಅದಾದರೂ ಒಂದು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ, ಮೈಂಡಲ್ಲಿ ಇಟ್ಕೊಂಡು ಒಬ್ಬರ ಬಗ್ಗೆ ಮಾತಾಡುವಾಗ ಯೋಚನೆ ಮಾಡಿ ಮಾತಾಡಿ. ಫಸ್ಟ್ ಆಫ್ ಆಲ್ ನಿಮಗೆ ಹಿಂದುತ್ವ ಅಂದರೆ ಏನು ಅಂತ ಫಸ್ಟು ತಿಳ್ಕೊಳ್ಳಿ. ಮಾತಿಗೆ ಮುಂಚೆ ಶ್ಲೋಕ ಹೇಳ್ಕೊಂಡು ಮಾತಾಡ್ತಿರಲ್ಲ ಜನರನ್ನ ಮೋಡಿ ಮಾಡೋಕ್ಕೆ, ಅದ್ರ ಪ್ರಕಾರ ನೀವು ನಡ್ಕೊತಾ ಇದ್ದೀರಾ? ಯಾಕೆ ಸ್ವಾಮಿ ಗಂಡಸಾದ ನೀವು ಓಡೋಗ್ಬಿಟ್ರಿ? ಯಾಕೆ ಕಾರ್ ಮೇಲೆ ಹತ್ತು ನಿಂತ್ಕೊಬಿಟ್ಟು ಪೊಲೀಸ್ ಅವ್ರನ್ನ ಹಿಂಗೆ ಕರಿತಾ ಇದ್ರಿ ಬಾಯಿ ಬಡ್ಕೊಂಡು? ಎಸ್ಕಾಟ್ ಬೇಕು ಅಂತ ಹೇಳ್ಬಿಟ್ಟು ನಿಲ್ಬೇಕಿತ್ತಲ್ವ ಗಂಡಸಾದ ನೀವು? ಯಾಕೆ ಮತ್ತೆ ಮಹೇಶ್ ಶೆಟ್ರ ಮೇಲೆ ಚಾಲೆಂಜ್ ಮಾಡಿದವರು ನೀವು ಅವ್ರನ್ನ ಮೀಟ್ ಮಾಡದೆ ಹೋದ್ರಿ? ಯಾವಾಗ ಬರ್ತೀನಿ ಏನು ಬರ್ತೀನಿ ಅಂತಲೂ ಕೂಡ ಕ್ಲೂ ಇಲ್ಲ. ನಾವೆಲ್ಲ ಆದರೆ ನೋಡಿ ಸ್ವಾಮಿ, ನಾವು ಇಂಥ ದಿವಸ ಹೋರಾಟ ಮಾಡ್ತೀವಿ, ಇಂಥ ದಿನ ಜಾಥಾ ಮಾಡ್ತೇವೆ, ಇಂಥ ದಿನ ಕೋರ್ಟಿಗೆ ಹೋಗ್ತೀವಿ, ಎಲ್ಲ ನಾವು ಹೇಳ್ಬಿಟ್ಟೆ ಹೋಗ್ತೀವಿ. ಕಳ್ಳ ವ್ಯವಹಾರ ಮಾಡ್ತೀವ ನಾವೇನಾದರೂ? ಇಲ್ವಲ್ಲ. ನೀವು ನೋಡಿದ್ರೆ ಅವತ್ತು ನಡೆದಂಥ ರಾಮೋತ್ಸವದ ನೆಪ ಇಟ್ಕೊಬಿಟ್ಟು ಯಾರಿಗೂ ಹೇಳದೆ ಕೇಳದೆ ಸೀಕ್ರೆಟಾಗಿ ಬಂದುಬಿಟ್ಟು ಯಾವಾಗ ಗೊತ್ತಾಯಿತು ಬರೀ 4-5 ಜನ ಮಹೇಶ್ ಶೆಟ್ರ ಕಡೆ ಹುಡುಗರು ಬಂದರು ಅಂದ ತಕ್ಷಣ ಈ ಸಣ್ಣ ಮಕ್ಕಳು 1ನೇ ಕ್ಲಾಸ್ LKG UKG ಹೋಗೋ ಪುಟಾಣಿ ಮಕ್ಕಳು ಅಮ್ಮನ ಸೀರೆ ಇಟ್ಕೊಬಿಟ್ಟು ಅಯ್ಯೋ ಹೋಗಲ್ಲ ಹೊಡಿತಾರೆ ಅಂತ ರೋಡು ಬೀದಿ ಎಲ್ಲ ಒಂದು ಮಾಡ್ತಾರಲ್ಲ, ಆ ಥರ ಎದ್ರುಕೊಂಡು ಓಡೋಗ್ಬಿಟ್ರಲ್ಲ. ಎಲ್ಲೋದ್ರಿ? ಅಷ್ಟು ಧೈರ್ಯ ಇಲ್ವಾ? ಯಾರು ರೌಡಿಗಳಿಲ್ಲ ಇಲ್ಲಿ, ಯಾರು ಇಲ್ಲ. ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡ್ತಾಯಿದ್ರು ಅಷ್ಟೇ. ಜಸ್ಟು ನೀವು ಅಷ್ಟಕ್ಕೆ ಹೀಗೆ ಆಡ್ಕೊಂಡು ಹೋದ್ರಲ್ಲ, ಮತ್ತ್ಯಾಕೆ ನೀವು ಚಾಲೆಂಜ್ ಮಾಡ್ತೀರಾ ಮೀಸೆ ತಿರ್ಕೊಂಡು? ಫಸ್ಟ್ ಆಫ್ ಆಲ್ ನೀವು ಹೆಂಗೆ ಬಂದ್ರಿ, ಏನು ನಿಮ್ಮ ಬ್ಯಾಕ್ಗ್ರೌಂಡ್ ಎಲ್ಲರಿಗೂ ಗೊತ್ತಿದೆ. ಎಲ್ಲೆಲ್ಲಿಂದ ಬಂದ್ರಿ, ಏನೆಲ್ಲ ಮಾಡಿ ಬಂದ್ರಿ, ಎಲ್ಲೆಲ್ಲಿ FIR ಆಯಿತು. ಇನ್ನೇನು ನಮ್ಮ ಮಹೇಶ್ ಶೆಟ್ರು ಮತ್ತು ಅವ್ರ ಜೊತೆ ಇರೋ ಹೋರಾಟಗಾರರೆಲ್ಲ ನಾಯಿ ನರಿ ಕತ್ತೆ ಕಿರ್ಬಂದು ಮಾಂಸದಂಧೆ ಮಾಡ್ತಾ ಇದ್ದಾರಾ? ಅಲ್ಲೇನಾದರೂ ಸಿಕ್ಕಾಕೊಬಿಟ್ಟು ಓಡಿ ಬಂದಿದ್ದಾರಾ? ನೀವು ಮತ್ತೆ ಎಲ್ಲೋ ಹೋಗಿ ಹೆಣ್ಮಕ್ಳನ್ನ ದಂಧೆ ಮಾಡಿ ಸಿಕ್ಕಾಕೊಂಡು FIR ಆಗಿ ಬಂದವ್ರು ನೀವು ಎಷ್ಟಾದರೂ. ಇನ್ಮೇಲಾದರೂ ಒಂದು ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಮಾತಾಡಿ, ಆಯಿತಾ? ಇಲ್ಲಿ ನಾವು ನಡೆಸ್ತಾ ಇರೋದು ಸೌಜನ್ಯ ಪರ ಹೋರಾಟ ಅಷ್ಟೇ. ನಿಮ್ಮ ಮೇಲೆಲ್ಲ ನಾವು ರೌಡಿಸಮ್ ಆಗಲಿ ಬೇರೆದಾಗೆ ನೀವು ಯಾಕೆ ಆಗಾಗ ಹೀಗೆ ಇದು ಮಾಡ್ಕೊಂಡು ಬರ್ತೀರಾ? ಯಾರಾದರೂ ಒಬ್ಬರಾದರೂ ನಿಮ್ಮ ಸಪೋರ್ಟಿಗೆ ನಿಂತ್ರಾ? ಎಲ್ಲಿಗೋಗಿ ಬಚ್ಚಿಟ್ಕೊಂಡ್ರಿ? ಯಾರು ಕೊಟ್ಟ ಬಿಸ್ಕೆಟಿಂದ ಋಣ ತೀರ್ಸೋಕ್ಕೆ ಬಂದಿದ್ರಿ? ಬಂದವರು ನಿಲ್ಲಬೇಕಲ್ವಾ, ಆನ್ಸರ್ ಮಾಡಬೇಕಲ್ವಾ? ಧೈರ್ಯವಾಗಿ ನಿಂತು ನಾನು ಹೀಗಂದೆ, ನೀವು ಹೀಗಂದ್ರಿ, ನಾನು ಹೀಗಂದೆ ಅಂತ ಹೇಳ್ಬೋದಿತ್ತಲ್ಲ. ಅದರಲ್ಲೂ ಕೆಲವೊಂದು ನಮ್ಮ ಮಹೇಶ್ ಶೆಟ್ರು ಭಾಷಣಗಳಲ್ಲಾಗಲಿ ಇಲ್ಲ ಕೆಲವೊಂದು ವಿಡಿಯೋಗಳಲ್ಲಿ ಮಾತಾಡಿದಂಥ ಮಾತುಗಳನ್ನ ಫುಲ್ಲಲ್ಲ ಸ್ವಲ್ಪ ಕಟ್ ಮಾಡಿಬಿಟ್ಟು ಅದನ್ನು ವಿಡಿಯೋ ಮಾಡಿಬಿಟ್ಟು ಮಹೇಶ್ ಶೆಟ್ರು ಹಾಗಂದ್ರು ಹೀಗಂದ್ರು ಅಂತ ಹೇಳ್ತೀರಾ. ಏನು ಪುನೀತ್ ಅವರೇ, ನಿಮಗೆ ಮ್ಯಾಚ್ ಆಗತ್ತಾ ಇದು? ಯಾವ ಥರದಲ್ಲಾದರೂ ಮ್ಯಾಚ್ ಆಗತ್ತಾ? ಫಸ್ಟು ಗಂಡಸಾಗಿ ಸ್ವಾಮಿ, ಗಂಡಸ್ರ ಥರ ಬಿಹೇವ್ ಮಾಡಿ, ಆಯಿತಾ? ಹೇಗೋ ಬಚ್ಚಿಟ್ಕೊಂಡಿದ್ದೀರಾ. ಈಗ ಗೊತ್ತಾಗಿದೆ, ಬೇಕಾಬಿಟ್ಟು ಮಾತಾಡಿದ್ರೆ ಏನೆಲ್ಲ ಆಗುತ್ತೆ, ಏನೆಲ್ಲ ಫೇಸ್ ಮಾಡಬೇಕು ಅಂತ. ಒಳ್ಳೆಯದನ್ನು ಮಾತಾಡಿ.
ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ಸೌಜನ್ಯನಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಮುಂದೆ ಬನ್ನಿ. ಅದು ಬಿಟ್ಬಿಟ್ಟು ಎಲ್ಲರ ಮೇಲೂ ಯಾರು ಸ್ವಲ್ಪ ಇದರಲ್ಲಿದ್ದಾರೆ ಅವ್ರ ಮೇಲೆಲ್ಲ ಬೇಡದ್ದು ಮಾತಾಡೋದು, ಬೇಡದ್ದು ವಿಡಿಯೋಗಳು ಹಾಕೋದು, ಇದೆಲ್ಲ ಇಟ್ಕೋಬೇಡಿ. ನಡೆಯಲ್ಲ ಅನ್ನೋದು ನಿಮಗೆ ಮೊನ್ನೆನೇ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು. ಓಕೆ ಫ್ರೆಂಡ್ಸ್, ಇವ್ರುಗಳಿಗೆ ಏನು ಹೇಳೋದು, ನೀವು ಈ ವಿಡಿಯೋ ಎಲ್ಲ ಆಲ್ರೆಡಿ ನೋಡಿರ್ತೀರ. ಅವ್ರಿಗೆ ಬುದ್ಧಿ ಇದೆಯೋ ಬುದ್ಧಿ ಇಲ್ವೋ, ಏನು ಯಾಕೆ ಮಾತಾಡ್ತಾರೆ ಏನು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಎಲ್ಲರಿಗೂ ಗಂಡ್ಸ ಅಂತ ಕೇಳ್ತಾರಲ್ಲ, ಫಸ್ಟು ಇವ್ರು ಗಂಡ್ಸ ಅಂತ ಇವ್ರು ಕನ್ಫರ್ಮ್ ಮಾಡ್ಕೊಳ್ಬೇಕು ಫಸ್ಟ್ ಆಫ್ ಆಲ್. ಮತ್ತು ಫ್ರೆಂಡ್ಸ್, ನಮ್ಮ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಧರ್ಮಸ್ಥಳಕ್ಕೆ ಬಂದಿದ್ದಾರೆ. ಪಾಪ ನಮ್ಮ ಕುಸುಮಾವತಿ ಅಮ್ಮ ಅವರು ಒಂದು ಲೆಟ್ರ್ ಇಟ್ಕೊಬಿಟ್ಟು ಓಡೋಡೋಗಿದ್ದಾರೆ. ಸ್ವಾಮಿ, ನಾನು ಗೌಡ್ರ ಸಮುದಾಯಕ್ಕೆ ಸೇರಿದವಳು, ನನ್ನ ಮಗಳಿಗೆ ಇಂಥ ವರ್ಷದಲ್ಲಿ ನಮಗೆ ಅತ್ಯಾಚಾರ ಆಗಿದೆ, ಈ ಥರ ಇನ್ನೂ ನ್ಯಾಯ ಸಿಕ್ಕಿಲ್ಲ, ಅಕ್ವಿಟಲ್ ಕಮಿಟಿ ರಚಿಸಬೇಕು ಅಂತ ಕೋರ್ಟ್ ಆರ್ಡರ್ ಆಗಿದೆ, ಆದರೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ, ಏನಾಗಿಲ್ಲ ಅಂತ ಪಾಪ ತಾಯಿ. ನೀವು ನೋಡಿರ್ತೀರ ಫ್ರೆಂಡ್ಸ್, ನಾನೇನು ಹೊಸದಾಗಿ ಹೇಳ್ತಾ ಇಲ್ಲ. ತುಂಬ ಹೊಟ್ಟೆ ಉರಿಯುತ್ತೆ. ಅವ್ರ ತಮ್ಮನ ಜೊತೆ ಎಲ್ಲ ತಮ್ಮ ಮಗ ಎಲ್ಲರನ್ನೂ ಕರ್ಕೊಂಡು ಹೋಗಿ ಲೆಟ್ರ್ ಕೊಟ್ಟೋಕೆ ಹೋಗಿದ್ದಾರೆ. ಲೆಟ್ರ್ ಕೊಡೋಕೆ ಹೋದಾಗ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಯವರು ಕೇಳಿದ್ದು ನನಗದೇ ಅನ್ನಿಸ್ತಾ ಇರೋದು, ಕೋರ್ಟ್ ಆರ್ಡ್ರ್ ಇಲ್ಲಿ ಪಾಪ ಹೆಣ್ಮಗಳು ಇವ್ರು ಬಂದಂಥ ಖುಷಿಗೆ ಹಿಂಗಾದರೂ ನ್ಯಾಯ ಸಿಗ್ಬೋದು ಅಂತ ಓಡೋಡೋದಾಗ ಲೆಟ್ರನ್ನ ಮನೇಲಿ ಇಟ್ಬಿಟ್ಟು ಹೋಗಿದ್ದಾರೆ. ನಾನು ತೊಗೊಬಂದಿಲ್ಲ, ಕೋರ್ಟ್ ಆರ್ಡ್ರ್ ಮನೇಲಿದೆ ಅಂತ ಹೇಳಿದ್ದಾರೆ. ಅದನ್ನು ತೊಗೊಂಡು ಬೆಂಗಳೂರಿಗೆ ಬನ್ನಿ. ಅವ್ರಿಗೊಂದು 2-3 ಒಳ್ಳೆ ಮಾತಾಡ್ಬೋದಾಗಿತ್ತು, ಏನೋ ಒಂದು ನಾವು ಮಾಡ್ತೀವಿ ಅಂತ ಹೇಳ್ಬೋದಿತ್ತು. ಇವ್ರನ್ನೆಲ್ಲ ನೋಡಿದ್ರೆ ನಾನು ಹೇಳೋದು ಬೇಡ, ನಿಮಗೇನು ಅನ್ನಿಸ್ತು ಅಂತ ಹೇಳಿ. ಕೋರ್ಟ್ ಆರ್ಡ್ರ್ ಯಾಕೆ ಬೇಕು? ಒಳ್ಳೆ ಮಾತು ಹೇಳೋಕ್ಕೆ, ಸಮಾಧಾನ ಪಡಿಸೋಕ್ಕೆ, ಆಯಿತು ನಾವಿದ್ದೀವಿ ನಿಮ್ಮ ಪರ ನಾವು ನಿಲ್ತೇವೆ ಅಂತ ಹೇಳೋಕ್ಕೆ ಕೋರ್ಟ್ ಆರ್ಡ್ರ್ ಬೇಕಾ? ಕೋರ್ಟ್ ಆರ್ಡ್ರು ಅವರಿಗೆಲ್ಲ ವಿಷಯ ಗೊತ್ತಿದೆ ಅಲ್ವಾ, ಗೊತ್ತಿಲ್ಲದೇನಲ್ಲ ಅಲ್ವಾ, ಏನೂ ಗೊತ್ತಿಲ್ಲ ಅನ್ನೋ ಥರ ನೀವು ಯಾರು ಏನು ಅಂತ ಅವ್ರು ಕೇಳಿದ್ದು ನೀವು ನೋಡಿರ್ತೀರ. ನಿಮಗೇನು ಅನಿಸುತ್ತೆ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ಇಷ್ಟೇನಾ ನಮ್ಮ ದೇಶ? ಇದೇ ಪ್ರಜಾಪ್ರಭುತ್ವ ದೇಶನಾ? ಹೀಗೇನಾ ಬಡವ್ರಿಗೆ? ಪರವಾಗಿಲ್ಲ, ನಾವು ನೀವೆಲ್ಲ ಇದ್ದೀವಿ ಆಯಿತಾ. ನಮ್ಮ ಹೋರಾಟಗಳು ಹೀಗೇ ಮುಂದುವರಿಲಿ. ತಂಗಿ ಸೌಜನ್ಯನಿಗೆ ನ್ಯಾಯ ಕೊಡಿಸೋದೇ ನಮ್ಮ ಗುರಿ, ನಮ್ಮ ಉದ್ದೇಶ. ಇಂಥದ್ದೆಲ್ಲ ಬರ್ತಾ ಇರ್ತವೆ. ಮೊನ್ನೆ ಬಂದು ಓಡೋದ್ರಲ್ಲ, ಕಾರ್ ಮೇಲೆ ಹತ್ತು ನಿಂತ್ಕೊಬಿಟ್ಟು ಜಂಪ್ ಮಾಡಿಕೊಂಡು ಪುನಃ ಬಸ್ಸಲ್ಲಿ ಓಡೋದ್ರಲ್ಲ, ಅಂಥವೆಲ್ಲ ಬರ್ತಾ ಇರ್ತವೆ ಆಯಿತಾ. ಜಾಡ್ಸು ಒದ್ದಾಕೋದಷ್ಟೇ. ಇಲ್ಲ ಒಳ್ಳೆ ಥರದಲ್ಲಿ ಬಂದರೆ ಆದರದಿಂದ ಸ್ವಾಗತ ಮಾಡೋದು. ಈ ಥರ ಅಡ್ಡದಾರಿಗಳಲ್ಲಿ ಬಂದರೆ ಏನು ಮಾಡಬೇಕು ಅಂತ ನಮಗೆ ಗೊತ್ತಿದೆ. ಆ ಭಗವಂತ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಆಶೀರ್ವಾದದಿಂದ ನಮ್ಮೆಲ್ಲರ ಹೋರಾಟಕ್ಕೆ ಒಂದು ಪ್ರತಿಫಲ ಅಂತ ಸಿಗತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ ಫ್ರೆಂಡ್ಸ್ ಆಯಿತಾ. ಯಾರು ನಿರಾಶರಾಗೋದು ಬೇಡ. ಮಹೇಶ್ ಅಣ್ಣನಿಗೆ ಬಾಯಿಗೆ ಬಂದಂಗೆ ಬೊಗಳವ್ರು ಯಾರು, ಫಸ್ಟು ಅವರೇನೋ ಅವ್ರ ಯೋಗ್ಯತೆ ಏನೋ ಅನ್ನೋದನ್ನು ನೋಡ್ಕೊಳ್ಳಿ, ಆಮೇಲೆ ಬೇರೆ ಮಾತಾಡಲಿ ಅಲ್ವಾ. ಫ್ರೆಂಡ್ಸ್, ನಿಮಗೆಲ್ಲ ಒಂದು ಸರ್ಪ್ರೈಸ್ ಇದೆ. ಏನೋ ಗೊತ್ತಾ, ನನ್ನ ಮನೆಯಲ್ಲಿ ನನಗೆ ಒಂದು ಸೂಪರ್ ಗುಡ್ ಫ್ರೆಂಡ್ ಇದೆ. ಯಾರು ಗೊತ್ತಾ? ಬ್ಲಾಕಿ. ಅವನಮ್ಮ ನೋಡಿ ಫ್ರೆಂಡ್ಸ್, ನೋಡಿ ಏನು ಗೊತ್ತಾ ವಿಶೇಷ ಹೇಳ್ತೀನಿ. ಆ್ಯಕ್ಚುಲಿ ಅದು ಅಮ್ಮ ಮರಿ ಹಾಕ್ಕೊಂಡಿದೆ. 3 ಪೆಟ್ಟಿದೆ ನಮ್ಮ ಗೋಡೌನಲ್ಲಿ ಮರಿ ಹಾಕ್ಕೊಂಡಿದೆ ಆಯಿತಾ. ಮರಿಗಳೀಗ ಸ್ವಲ್ಪ ಕಣ್ಣೆಲ್ಲ ಬಿಟ್ಕೊಂಡಿದೆ, ಓಡಾಡ್ತಾ ಇದೆ. ಮರಿಗಳ ಹತ್ರ ಇರೋದೇ ಇಲ್ಲ, ಫುಲ್ ಟೈಮ್ ನನ್ನ ಜೊತೆ, ಎನಿ ಟೈಮ್ ನನ್ನ ಜೊತೆ ಇರೋದು ಆಯಿತಾ. ಹೋಗೋದೇ ಇಲ್ಲ ಪಾಪ, ಅವುಗಳಲ್ಲಿ ಬಡ್ಕೊತಾ ಇದೆ. ನೋಡಿ ಫ್ರೆಂಡ್ಸ್, ಯಾವಾಗ ನೋಡು ಹೀಗೆ ಇರೋದು. ನೋಡಿ ನಿಮಗೆ ತೋರಿಸ್ತೇನೆ. ನೋಡಿ ಹೆಂಗಿದ್ದಾರೆ ನೋಡಿ. ಇಲ್ಲಿ ಬಂದು ಕೂರ್ತಾರೆ. ನಾನು ಮುಟ್ಟೋಕೋದ್ರೆ ಓನಮ್ಮ, ಯಾಕೆ ಬಂದ್ರಿ ಹೊರಗೆ? ಹೋಗಿ ಬಂದ್ರಿ? ನಾಯಿ ಬರುತ್ತೆ, ನಾಯಿ ಎತ್ಕೊಂಡು ಹೋಗುತ್ತೆ. ನೋಡಿ ಇದು ನಮ್ಮ ಗೋಡೌನು. ಬಾ ನೀನು ನಿನ್ನ ಮಕ್ಕಳನ್ನೆಲ್ಲ ಬಿಟ್ಟು. ಇದು ಗೋಡೌನ್ ಫ್ರೆಂಡ್ಸ್. ಈ ಗೋಡೌನಲ್ಲಿ ನನಗೆ ಗೊತ್ತಿಲ್ಲ ಮರಿ ಹಾಕ್ಕೊಂಡಿರೋದು. ಆಮೇಲೆ ಒಂದಿನ ಬಡ್ಕೊಳ್ತಾ ಇರುವಾಗ ಗೊತ್ತಾಗೋಗಿ ಬಂದು ಇಲ್ಲೆಲ್ಲ ಒಂದು ಇದೆಲ್ಲ ಹಾಸಿ ಇದ್ರ ಒಳಗೆ ಹಾಕ್ಕೊಂಡಿರೋದು. ಇದು ನಾವು ವೇಸ್ಟ್ ಇಟ್ಟಿರೋದು. ಸೊ ಇಲ್ಲಿ ಬನ್ನಿ
ನೋಡಿ ಫ್ರೆಂಡ್ಸ್, ಹೀಗೆ ಬಿಟ್ಟು ಬಿಟ್ಟು ಹೋಗುತ್ತೆ. ಪಾಪ ಅವುಗಳು ಹಾಲು ಕುಡಿಯೋಕೆ ಪರದಾಡ್ತಿದ್ದೆ. ನೀನೊಬ್ಳು ಅಮ್ಮ ಏನೇ? ಅಮ್ಮನಾ? ಹಾಂ, ಅಮ್ಮನಾ? ಮ್ಯಾವ್ ಮ್ಯಾವ್. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. 3 ಮರಿ ಇದೆ, ಕೈಗೆ ಮಾತ್ರ ಸಿಗಲ್ಲ. ನಾನೇ ಫ್ರೆಂಡ್ಸ್ ಹೊರಗಡೆ ಬಿಟ್ಟಿಲ್ಲ, ನಾಯಿಗಳೆಲ್ಲ ಬರುತ್ತೆ ಇಲ್ಲಿ, ಅದಕ್ಕೆ ಗೋಡೌನಲ್ಲಿ ಇರಲಿ ಸ್ವಲ್ಪ ದೊಡ್ಡದೋಗೋದು ಓನಮ್ಮ ಅಂತೇಳಿ. ಆದರೆ ಅದರ ಅಮ್ಮ ಇರಲ್ಲ, ನನ್ನ ಹತ್ರಕ್ಕೆ ಬರೋದು. ಬರಬೇಡ ನೀನು, ಇಲ್ಲಿನೇ ಇದ್ಬಿಡು. ಓಕೆ ಫ್ರೆಂಡ್ಸ್, ಪಾಪ ಅವುಗಳಿಗೆ ತುಂಬ ಹಶ್ವಾಗಿದೆ. ಅದರ ಅಮ್ಮ ಕೊಡೋ ಹಾಲು ಅದಕ್ಕೆ ಸಾಕಾಗಲ್ಲ ಅನಿಸುತ್ತೆ. ನೋಡೋಣ, ಅದಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ. ಹಾಂ, ಪುನಃ ಬಂದರು. ನಾಯಿ ಎತ್ಕೊಂಡೋಗುತ್ತೆ ನಿಮ್ಮನ್ನು. ಹೀಗೆ ಆಡ್ತಾ ಇರಿ. ನಡಿ ನಡಿ ಒಳಗೆ ನಡಿ. ಯಾಕೆ ಕೊಡ್ತೀನಿ, ನಡಿ. ಬಾ 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 ಇಲ್ಲಿ ಬಾ ಬಾ. ತಗೊಳ್ರ ಇಲ್ಲ 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 ಇಲ್ಲ, ಬಾರಮ್ಮ ಇಲ್ಲಿ ಬಾ ಬಾ. ನೋಡಿ ಫ್ರೆಂಡ್ಸ್, ಅದಕ್ಕೆ ಸಾಕಾಗ್ತಾ ಇಲ್ಲ ಅದರ ಅಮ್ಮನ ಹಾಲು. ಹಾಗೆ ಬನ್ನಿ 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 ಬನ್ನಿ. ಗುಡ್ ಗರ್ಲ್. ನೋಡಿ ಫ್ರೆಂಡ್ಸ್, ಅದು ಈಗೀಗ ನಾನು ಸ್ವಲ್ಪ ಅಭ್ಯಾಸ ಮಾಡಿಸ್ತಾ ಇದ್ದೀನಿ. ಗೊತ್ತಿಲ್ಲ ಅದಕ್ಕೆ ಪಾಪ ಅಷ್ಟು. ಆದರೆ ಸ್ವಲ್ಪ ಕೈಯಲ್ಲಿ ಹಿಡಿದ್ಬಿಟ್ಟು ನಾನು ಅದು ಹಾಲೆಲ್ಲ ಅದನ್ನ ಪಾಪ ಅದ್ರ ಅಮ್ಮ ನಾನು ಸಾಕಾಗಲ್ಲ. ಇದ್ರ ಮೇಲೆ ಕೂತ್ಕೊತೀನಿ. ಬನ್ನಿ ಬನ್ನಿ ಬನ್ನಿ, ಇಲ್ಲಿ ಬಾ ಬಾ ಮಗಳು. ಇಲ್ಲ 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 ಇಲ್ಲ. ಅದಕ್ಕೆ ಇಲ್ಲೇನೆ ಇಟ್ಬಿಟ್ಟು ಕೊಟ್ಟರೆ ಹಾಲೆಲ್ಲ ಕುಡ್ಕೊಳ್ಳುತ್ತೆ. ಪ್ರಾಣಿಗಳಿಗೆ ಉಪಕಾರ ಮಾಡಬೇಕು ಫ್ರೆಂಡ್ಸ್, ದರಿದ್ರ ಮನುಷ್ಯನಿಗೆ ಮಾಡಬಾರ್ದು, ನೆನಪಿರಲ್ಲ. ಇದಕ್ಕೆ ನೋಡಿ, ಯಾವಾಗೋ ಒಂದು ಸಲ ಪಾಪ ಇದು ನಮ್ಮ ಮನೆಗೆ ಬಂದು ಸೇರಿಕೊಂಡಾಗ ನನ್ನ ಮಗಳು ಊಟ ಹಾಕಿದ್ದು. ಅವಾಗಿಂದ ಪಾಪ ಅದಕ್ಕೂ ಗೊತ್ತಾಗಿದೆ ನಾನೊಬ್ಬಳೇ ಅಂತ. ನನಗೆ ಫುಲ್ ಸೆಕ್ಯೂರ್ ಬಾಡಿ ಗಾರ್ಡು. ಬಣ್ರೋ ಬಾ ಬಾ ಇಲ್ಲೇ ಬಾ ಬಾ ಬಾ. ನಾನು ಹೋಗಬೇಕು, ನಾನು ಹೋದರೆ ಬರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗದ್ರ ಅಮ್ಮನ ಜೊತೆ ತಿನ್ಕೊಂಡಿರತ್ತೆ. ಎಷ್ಟೇ ಆದರೂ ತಾಯಿ ಎಲ್ಲ ಫ್ರೆಂಡ್ಸ್. ಅಮ್ಮನತೆ ಆಗದ ಮುಂದೆ ಪ್ರಪಂಚದಲ್ಲಿ ಯಾವ ಒಂದು ಇದೇ ಇಲ್ಲ. ಅಮ್ಮನೇ ಪಾಪ. ಮತ್ತೇನಿಲ್ಲ ಫ್ರೆಂಡ್ಸ್. ಮತ್ತೆ ಇನ್ನೊಮ್ಮೆ ನಾನು ಹೇಳೋದೇನಂತ ಅಂದರೆ, ರೇಪಿಸ್ಟ್ಗಳಿಗೆ ಛತ್ರಿ ಹಿಡಿತಾ ಇರೋರು ಇದ್ದೀರಲ್ಲ ಎಷ್ಟೋ ಜನ. ಮೊನ್ನೆ ಬಂದೊಬ್ಬರು ಓಡೋದ್ರಲ್ಲ, ಹಾಗೆ ನಿಮಗೇನಾದರೂ ಆ ಥರ ನಮ್ಮ ಹೋರಾಟಗಾರರಿಗೆ, ನಮಗಿರ್ಬೋದು, ನಮ್ಮ ಮಹೇಶ್ ಶೆಟ್ರಿಗಿರ್ಬೋದು, ಮಟ್ಟಣ್ಣನವ್ರಿಗಿರ್ಬೋದು, ಏನಾದರೂ ಚಾಲೆಂಜ್ ಮಾಡೋದಿದ್ದರೆ ಡೈರೆಕ್ಟಾಗಿ ನ್ಯಾಯವಾಗಿ ಚಾಲೆಂಜ್ ಮಾಡಿ, ಆಯಿತಾ? ಸುಮ್ಮನೆ ಬಾಯಿ ಬಡ್ಕೊಂಡು ಏನೇನೋ ಮಾಡಿಕೊಂಡು ಲಾಸ್ಟಿಗೆ ಏನೇನೋ ಮಾಡ್ಕೊಬಿಡಬೇಡಿ. ಯಾಕೆ ಸುಮ್ಮನೆ ಮುಖಭಂಗ ಮಾಡ್ಕೊತೀರಾ, ಅವಮಾನಗಳನ್ನ ಎದುರಿಸ್ತೀರಾ, ಆಮೇಲೆ ಓಡೋಗ್ಬೇಕಾಗತ್ತೆ. ಅದಕ್ಕೂ ಮುಂಚೆ ಅವ್ರು ಯಾರು, ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅವ್ರಿಗೆ ಏನು ಮಾಡ್ತಿದ್ದಾರೆ, ಯಾಕಾಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸ್ವಲ್ಪ ಮೈಂಡ್ ಮಾಡಿ. ಒಂದು ಹೆಣ್ಮಗಳಿಗೆ ಎಷ್ಟೋ ಜನ ನೊಂದು ಬೆಂದು ಹೋದಂಥ ಹೆಣ್ಮಕ್ಳಿಗಾಗಿ ಹೋರಾಟ ಮಾಡ್ತಾ ಇರೋದಷ್ಟೇ. ಇದರಲ್ಲಿ ಯಾರದ್ದು ಏನು ಕಿತ್ಕೊಳ್ಳೋದು ಏನಿಲ್ಲ. ಒಂದು ಹೆಣ್ಮಗುಗೆ ನ್ಯಾಯ ಸಿಗಬೇಕು. ಎಷ್ಟೆಷ್ಟೋ ಹೆಣಗಳು ಅಡ್ರೆಸ್ ಇಲ್ಲದೆ ಬಿದ್ದೋಯ್ತಲ್ಲ, ಅದಕ್ಕೆಲ್ಲ ಒಂದು ನ್ಯಾಯ ಸಿಗಬೇಕು. ಒಂದು ಆಕ್ವಿಟ ಕಮಿಟಿ ರಚನೆ ಆಗಬೇಕು, ತನಿಖಾಧಿಕಾರಿಗಳು ಮುಂದೆ ಬರಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ, ಬೇರೆ ಏನಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ನನ್ನ ಈ ಲಾಗ್ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಡೈಲಿ ಹಾಕೋ ವೀಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ಆರಾಮಾಗಿ ವೀಡಿಯೋಸ್ನ ನೋಡ್ಕೋಬೋದು. ಮತ್ತು ಹೀಗೆ
ಇನ್ನೇನಿಲ್ಲ, ನಾನೊಂದು ಸರ್ಪ್ರೈಸ್ ಕೊಟ್ಟಿದ್ದೇನೆ. ನಿಮಗೇನು ಅನ್ನಿಸ್ತು ಅಂತ ಹೇಳಿ. ನನಗೆ ಕೆಲಸ ಇದೆ ತುಂಬ. ಇನ್ನು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಮತ್ತೆ ನಾಳೆ ನಾನು ಇನ್ನೊಂದು ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ, ಟೇಕ್ ಕೇರ್, ಬಾಯ್. ಜಸ್ಟಿಸ್ ಫಾರ್ ಸೌಜನ್ಯ. ಬಾಯ್ ಫ್ರೆಂಡ್ಸ್.